ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇಂಡಿಪೆಂಡೆನ್ಸ್ ಡೇಗೆ ಲಾಲ್ಬಾಗ್ ಹೋಗಿದ್ವಿ ಫ್ಲವರ್ ಶೋ ನೋಡೋಣ ಅಂತ. ಫ್ಲವರ್ ಶೋ ಅಲ್ಲಿ ಈ ಸಲ ಯಾವ ಥೀಮ್ ಇಟ್ಕೊಂಡು ರೆಡಿ ಮಾಡೋರೆ ಅಂತ ನೋಡೋಣ, ಮತ್ತು ಯಾವ ರೀತಿ ಹೂವುಗಳು ಬಳಕೆ ಮಾಡೋರೆ ಅಂತ ನೋಡೋಣ. ಇವತ್ತು ಶನಿವಾರ ಆಗಿರೋದ್ರಿಂದ ವೆಹಿಕಲ್ಸ್ ಎಲ್ಲ ಹೋಗ್ತಿದ್ವು, ಟ್ರಾಫಿಕ್ ಆಗಿತ್ತು ನಮ್ಮ ಏರಿಯಾಯಿಂದನೇ. ನಾವು ಮಾಧವರ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ, ಅಲ್ಲಿಂದನೇ ಹೊರಟು ಮೆಟ್ರೋ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ಅವ್ರು ಬಂದಿರಲಿಲ್ಲ ಅಂತ. ನೋಡಿ ಇವ್ರು ಯಾವ ರೀತಿ ವೆಯ್ಟ್ ಮಾಡ್ತಾವ್ರೆ ಅಂತ, ಅಲ್ಲೇ ರೋಡ್ ಸೈಡಿಗೆ ಅಂತ ತಿರ್ಕೊಂಡು ಕೂತಿದ್ರು. ಫೈನಲಿ ಅವ್ರು ಬಂದು ನೋಡಿ ಅಲ್ಲಿ ಬರ್ತಾವ್ರೆ, ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ. ಏನು ನಮ್ಮ ಕೈಲಿ ನ್ಯೂಸ್ ಪೇಪರ್ ನೋಡಿಬಿಟ್ಟು ನ್ಯೂಸ್ ಪೇಪರ್ ಓದ್ತವ್ರೆ ಅಂದ್ಕೊಂಡ್ರೆ, ನಾವಂಥ ಒಳ್ಳೆ ಮಕ್ಕಳಂತೂ ಅಲ್ಲ. ಸುಮ್ಮನೆ ಮೆಟ್ರೋ ಸ್ಟೇಷನಲ್ಲಿ ನ್ಯೂಸ್ ಪೇಪರ್ ಇಕ್ಕಿರೋಂಬಿಟ್ಟು ಎತ್ಕೊಂಡ್ಬಂದಿದ್ದೀವಿ ಸುಮ್ಮನೆ ನೋಡೋಣ ಅಂತ. ಬಟ್ ನಾವೇನು ನ್ಯೂಸ್ ಪೇಪರ್ ಓದೋಕ್ಕೋಸ್ಕರ ತಂದಿಲ್ಲ, ನಾವು ಅಷ್ಟೊಂದು ಒಳ್ಳೆಯವರು ಅಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಈ ತರದೆಲ್ಲ ಇದಾರೆ ಜನ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಫುಲ್ ಖಾಲಿ ಇತ್ತು. ನಾವು ಯಾಕಂದರೆ ಫಸ್ಟಲ್ಲೇ ಹತ್ಕೊಂಡು ಅಷ್ಟು ಜನ ಇರಲಿಲ್ಲ. ಫೈನಲಿ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ. ನೋಡಿ ಇದೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್. ಲಾಲ್ಬಾಗಲ್ಲಿ ಎಂಟ್ರೆನ್ಸ್ ಎಲ್ಲ ಗೇಟ್ಗೆಲ್ಲ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಬಲೂನ್ಸ್ ಕಟ್ಟಿ ಡೆಕೋರ್ ಮಾಡಿದ್ರು. ನೋಡಿ ಯಾವ ರೀತಿ ಕಟ್ಟೋರೆ ಅಂತ, ಚೆಂದ ಇತ್ತು ಮಾತ್ರ ನೋಡೋಕ್ಕೆ. ಬಲೂನ್ಸ್ ಎಲ್ಲ ಕಟ್ಟಿ ಮತ್ತು ಗೇಟಲ್ಲೂ ಸಹ ಹಂಗೆ, ಎಂಟ್ರೆನ್ಸಲ್ಲೂ ಸಹ ಹಂಗೆ ಜನ ತುಂಬಿದ್ರು. ನಾವು ಹೋಗಿದ್ದು ವಾಕಿಂಗ್ ಟೈಮಲ್ಲೂ ಹೋದ್ವಿ, ಸೊ ಅಷ್ಟು ಜನ ಇರಲಿಲ್ಲ. ನೋಡಿ ಆ ಟೈಮಲ್ಲೇ ಎಷ್ಟೊಂದು ಜನ ಅವರೇ ಅಂತ. ಲಾಸ್ಟ್ ಇಯರು ಸಹ ನಾವು ಇದೇ ಟೈಮಿಗೆ ಲಾಲ್ಬಾಗ್ ಶೋ ನೋಡೋಕ್ಕೆ ಹೋಗಿದ್ವಿ. ಬಿಕಾಸ್ ನಮ್ಮದಿನ್ನೂ ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಆಗಿರಲಿಲ್ಲ. ಸೊ ಆ ಮೆಮೊರಿಗೂ ಈ ಮೆಮೊರಿಗೂ ನೋಡಿದ್ರೆ ಒಂಥರ ಡಿಫ್ರೆಂಟಾಗೇ ಇತ್ತು. ಆಗಿನ್ನೂ ಫಿಯಾನ್ಸಿ ಆಗಿ ಹೋಗಿದ್ವಿ, ಈ ಸರ್ತಿ ಕಪಲ್ಸ್ ಆಗಿ ಹೋಗಿದ್ವಿ. ನೋಡಿ ಇದು ಎಂಟ್ರಿ, ಯಾವ ರೀತಿ ಡೆಕೋರ್ ಮಾಡೋರೆ ಅಂತ. ವಾಕಿಂಗ್ ಟೈಮ್ ಆಗಿರೋದ್ರಿಂದ ಜನ ಎಲ್ಲ ವಾಕ್ ಮಾಡ್ತಿದ್ರು, ಅಲ್ಲಿನ ಜನ ಎಲ್ಲ. ಅದಾದಮೇಲೆ ನಾವು ಕೆರೆ ನೋಡ್ಕೊಂಬರೋಣ ಲಾಲ್ಬಾಗಲ್ಲಿರೋದು ಅಂದ್ಬಿಟ್ಟು ಹೋದ್ವಿ. ನೋಡಿ ಲಾಲ್ಬಾಗ್ ಕೆರೆನೂ ತೋರಿಸ್ತೀವಿ. ಇದೇ ಲಾಲ್ಬಾಗ್ ಕೆರೆ, ಯಾವ ರೀತಿ ಐತೆ ಅಂತ. सरी उडिन जाऊँ जै लाग्यो तिमीसँग। त्यो बादलको माथि माथि त्यो क्षितिज पारी तिमी र म। यो हावा सरी उडिन जाऊँ जै लाग्यो तिमीसँग। ಲಾಲ್ಬಾಗ್ನಲ್ಲಿ ಎಲ್ಲ ವರ್ಷದಂತೆ ಈ ವರ್ಷವೂ ಸಹ ಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಈ ವರ್ಷ ಏನಂದರೆ ಕರ್ನಾಟಕದಲ್ಲಿ ಹೆಚ್ಚು ವರ್ಷ ಆಳ್ವಿಕೆ ಮಾಡಿದ ಗಂಗಾ ವಂಶದ ಥೀಮ್ ಇಟ್ಕೊಂಡು ಮಾಡಿದರು. ಅಲ್ಲೇನು ವಿಶೇಷತೆ ಅಂದರೆ ವಿದೇಶಗಳಿಂದ ಹೂವು ತರಿಸಿ ಹೂವುಗಳಿಂದನೇ ಅಲಂಕಾರ ಮಾಡಿ, ಬರೀ ಹೂವುಗಳಿಂದನೇ ಗಂಗಾ ಸಾಮ್ರಾಜ್ಯ ಹೇಗಿತ್ತು ಅಂತ ಹೂವುಗಳಿಂದನೇ ಡೆಕೋರೇಟ್ ಮಾಡಿದರು. ನೋಡಿ ಯಾವ ರೀತಿ ಇತ್ತು ಅಂತ. A few moments later.
ಮಾರ್ನಿಂಗ್ ಬೇಗ ಮನೆ ಬಿಟ್ಟಿದ್ದರಿಂದ ತಿಂಡಿ ಮಾಡಿರಲಿಲ್ಲ. ಅಲ್ಲೇ ಹೋಗಿ ತಿಂಡಿ ತಿನ್ನೋಣ ಅಂತ ಅಲ್ಲಿ ಉಪ್ಪಿಟ್ಟ ಕೇಸರಿಬಾತ್ ಮಾಡಿದ್ರು. ತಿಂಡಿ ತಿಂದ್ಬಿಟ್ಟು ಆಮೇಲೆ ಫ್ಲವರ್ ಶೋ ನೋಡೋಕೆ ಹೋದ್ವು. ಇದು ಲಾಲ್ಬಾಗ್ ಗಾಜಿನ ಮನೆಯ ಎಂಟ್ರೆನ್ಸ್ ಡೆಕೋರೇಟ್ ಆಗಿತ್ತು. ಯಾವ ರೀತಿ ಡೆಕೋರ್ ಮಾಡೋರು ನೋಡಿ. ಬರೀ ತೆಂಗಿನ ಗರಿಯಿಂದ ಡೆಕೋರ್ ಮಾಡವ್ರೆ. ಯಾವ ರೀತಿ ಡೆಕೋರ್ ಮಾಡವ್ರೆ ನೋಡಿ. ಅದೇ ಗಂಗಾ ಸಾಮ್ರಾಜ್ಯದ ರಾಜಮನೆತನದ ಅರಮನೆ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಡೆಕೋರ್ ಮಾಡವ್ರೆ ಅಂತ. यो हावा सरी उडिङ जाउँझै लाग्यो तिमीसँग। त्यो बादलको माथि माथि त्यो क्षितिज पारी तिमी र म। यो हावा सरी उडिङ जाउँझै लाग्यो तिमीसँग। त्यो बादलको माथि माथि त्यो क्षितिज पारी तिमी र म। ಇಲ್ಲಿ ನೋಡಿ ನಿಮಾನ್ಸ್ ಅಂತ ಒಂದು ಹೆಸರಿದೆ. ಅದು ಬಂದು ಫ್ಲವರ್ ಶೋಗೆ ಸ್ಪಾನ್ಸರ್ ಮಾಡಿರೋದು. ಇನ್ನೊಂದು ಹಾಲ್ ಅಂತ ಐತೆ. ಹಾಲ್ ಅನ್ನೋದು ಸಹ ಸ್ಪಾನ್ಸರ್ ಮಾಡಿರೋದು. ಅದನ್ನು ಸಹ ಫ್ಲವರಲ್ಲೇ ಡೆಕೋರ್ ಮಾಡವ್ರೆ ಮತ್ತು ಬರ್ದವ್ರೆ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗಂಗಾ ಸಾಮ್ರಾಜ್ಯ ಮತ್ತು ಒಳಗಡೆ ಫ್ಲವರ್ ಶೋ ಹೇಗಿತ್ತು ಅಂತ ತೋರಿಸ್ತಾ ಹೋಗ್ತೀನಿ. ನಾನು ಈ ವಿಡಿಯೋನ ವಾಚ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು. ಆ್ಯಂಡ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೆಚ್ಚಿನ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಈಸ್ ಮೂಮೆಂಟ್ಸ್ ಮೇಡ್ MM ಯೂಟ್ಯೂಬ್ ಚಾನಲ್.